Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತೊಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನೋ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದ್ರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಏನಪ್ಪ ಇವತ್ತಿನ ಬ್ಯೂಟಿ ಟಿಪ್ಪು ಅಂತಂದರೆ, ಸೊ ಸಾಮಾನ್ಯವಾಗಿ ಹೆಣ್ಮಕ್ಳಿಗಾಗಿರಲಿ ಗಂಡು ಮಕ್ಳಿಗಾಗಿರಲಿ ಮುಖದಲ್ಲಿ ಏನಾದರೂ ಮೊಡವೆ ಬಂದರೆ, ಸೊ ಪಿಂಪಲ್ಸ್ ಬಂದರೆ ಅದನ್ನು ಓಡ್ಕೊಳ್ಳೋದು, ಅಥವಾ ಏನಪ್ಪ ಪಿಂಪಲ್ಸ್ ಬಂದ್ಬಿಟ್ಟಿದೆ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋದನ್ನು ಮಾಡ್ತಿರಲ್ಲ. ಸೊ ಅದಕ್ಕೆ ಒಂದು ಸಿಂಪಲ್ಲಾಗಿ ನನಗೆ ಗೊತ್ತಿರುವಂಥ ಒಂದು 3 ಹೋಮ್ ರೆಮಿಡಿನ ನ್ಯಾಚುರಲ್ ಆಗಿರುವಂಥದ್ದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಈ ಟಿಪ್ಪು ನಿಮಗೆ ಪ್ರಾಬಬ್ಲಿ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ನಿಮಗೆ ಎಫೆಕ್ಟಿವ್ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಫಸ್ಟ್ ಟಿಪ್ ಏನಪ್ಪ ಅಂತಂದರೆ, ನಿಮಗೇನಾದರೂ ನೀಮ್ ಫೇಸ್ ವಾಶು ಅಥವಾ ನ್ಯಾಚುರಲ್ ಆಗಿ ಬೇವಿನ ಎಲೆ ಸಿಕ್ಕಿದ್ರೆ ಅದನ್ನು ನೀಟಾಗಿ ಗ್ರೈಂಡ್ ಮಾಡಿ ಮುಖಕ್ಕೆ ಪ್ಯಾಕ್ನ ಹಾಕೊಳ್ಳೋದಾಗಿರಲಿ, ಅಥವಾ ನೀಮ್ ಫೇಸ್ ವಾಶ್ ಸಿಗುತ್ತೆ ಇವಾಗ ಹಿಮಾಲಯ ಬ್ರ್ಯಾಂಡದು, ಅಥವಾ ನಿಮಗೆ ನ್ಯಾಚುರಲಾಗಿ ನಿಮ್ಗೆ ಯಾವ್ದು ಅನಿಸುತ್ತೆ, ಇಲ್ಲ ನಮಗೆ ಪ್ರಾಡಕ್ಟ್ ಬೇಡಪ್ಪ, ನಾವು ನ್ಯಾಚುರಲಾಗಿ ಗಿಡದಲ್ಲಿ ಸಿಗುವಂಥದ್ದು ನಾವು ಮನೇಲೇ ನಾವು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ತೀವಿ ಅಂದರೂ ಅದನ್ನು ಸೂಪರ್. ಲೈಕ್ ನೀವು ಪೇಸ್ಟ್ ಮಾಡ್ಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೋಬೋದು. ಅಥವಾ ಇಲ್ಲ ಅಂತಂದರೆ ಸೊ ಬಿಸಿಲಲ್ಲಿ ಒಣಗಿಸಿ ಅದನ್ನು ಕೂಡ ಒಂದು ಫೇಸ್ ಪ್ಯಾಕ್ ಥರ ವೀಕ್ಲಿ ಒನ್ಸ್ ಹಾಕ್ಕೋಬೋದು. ಇದು ಕೂಡ ಸಿಕ್ಕಾಬಟ್ಟೆ. ಅದನ್ನೆಲ್ಲ ಏನಾಗುತ್ತೆ ಅಂದರೆ ಬೇವಿನ ಎಲೆ ಅದು ಕಹಿ ಅಲ್ವಾ, ಸೊ ನಮ್ಮ ಮುಖದಲ್ಲೆಲ್ಲನೂ ಏನಾದರೂ ಹುಳ ಎಲ್ಲ ಏನಾದಿದ್ರೆ ಸೊ ಅದನ್ನೆಲ್ಲನೂ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಒಂಥರ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ನಮಗೆ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಟ್ರೈ ಮಾಡಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ ಅಲೋವೆರಾ ಜೆಲ್. ಸೊ ಇದು ಕೂಡ ಸೂಪರಾಗಿ ವರ್ಕೌಟ್ ಆಗುತ್ತೆ. ಸೊ ನಿಮ್ಗೆ ಎಲ್ಲಿ ಮೊಡವೆ ಬಂದಿದೆ ಅಲ್ಲಿ ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ಕೊಳ್ಳೋದಾಗಿರಲಿ, ಅಥವಾ ಅಲ್ಲಿ ಬಂದಿರೋ ಜಾಗದಲ್ಲೇ ಇಲ್ಲ ಅಂದರೂ ಪೂರ್ತಿ ಮುಖಕ್ಕೆ ನೀವು ಅಪ್ಲೈ ಮಾಡಿಕೊಂಡ್ರು ಅದನ್ನು ಕೂಡ ತುಂಬ ಒಳ್ಳೆಯದು. ನಾನು ಸಜೆಸ್ಟ್ ಮಾಡುವಂಥದ್ದು ಯಾವಾಗಲೂ ನನ್ನ ವೀಡಿಯೋಸಲ್ಲಿ ವಾವ್ ಪ್ರಾಡಕ್ಟು ತುಂಬ ಚೆನ್ನಾಗಿದೆ, ಅಲೋವೆರಾ ಪ್ರಾಡಕ್ಟು. ಸೊ ಬೇಡ ನಿಮ್ಗೆ ಅದು ಇಷ್ಟ ಆಗಲ್ಲ, ನ್ಯಾಚುರಲ್ ಆಗಿ ಬೇಕು ಅಂತಂದರೆ ಸೊ ಆಬ್ವಿಯಸ್ಲಿ ಎಲ್ಲ ಮನೇಲಿ ಗಿಡದಲ್ಲಿ ಪಾಟಲ್ಲಿ ಬೆಳೆಸಿರ್ತೀರ. ಸೊ ಅದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಬಟ್ ನೀವು ಕಟ್ ಮಾಡಿದಾಗ ಅಲೋವೆರಾ ಒಂದು ಸ್ಲೈಸ್ನ ನೀವು ತೊಗೊಂಡಾಗ ಅದು ಎಡ್ಜ್ ಏನು ಬರುತ್ತೆ ಅದನ್ನು ಕಟ್ ಮಾಡಿ ಅದಾದಮೇಲೆ ವಾಶ್ ಮಾಡಿ ಯೂಸ್ ಮಾಡಿ. ಇಲ್ಲ ಅಂತ ನೀವು ಡೈರೆಕ್ಟಾಗಿ ಕಟ್ ಮಾಡಿ ಅಪ್ಲೈ ಮಾಡ್ತೀರಾ ಅಂತಂದರೆ ಎಡ್ಜಲ್ಲಿ ಎಲ್ಲೋ ಕಲರ್ ಲೋಳೆ ಥರ ಬರುತ್ತೆ, ಅದನ್ನು ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ನಿಮ್ಗೆ ಇಚ್ಚಿಂಗ್ ಶುರು ಆಗುತ್ತೆ. ಸೊ ಈ ಮೆಥಡ್ನ ಫಾಲೋ ಮಾಡಿ, ಸೊ ತುಂಬ ಚೆನ್ನಾಗಿರುತ್ತೆ, ಓಕೆನಾ. ಇದೊಂದು ನೀವು ಬೇಕಾದರೆ ನೀವು ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ವಿಟಮಿನ್ ಇ ಕ್ಯಾಪ್ಸೂಲ್ ಬರುತ್ತೆ, ಸೊ ಅದು ಕೂಡ ಹಾಕಿ ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ಇಲ್ಲ ಬೇಡ ನಾವು ನ್ಯಾಚುರಲ್ ಆಗಿ ನಾವು ಇಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ಅಪ್ಲೈ ಮಾಡ್ಕೊಳ್ತೀವಿ ಅಂದರೆ ಸೊ ಅದನ್ನು ಕೂಡ ಮಾಡ್ಬೋದು. ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರುತ್ತೆ, ಓಕೆನಾ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂದಂಗೆ ಸೊ ಇನ್ನೊಂದು ಏನಪ್ಪ ಸೂಪರ್ ಆಗಿರೋ ಅಂಥದ್ದು ಪಿಂಪಲ್ಸ್ಗೆ ಅಂತಂದರೆ, ಸೊ ಇದನ್ನೆಲ್ಲ ನಾರ್ಮಲಾಗಿ ನನಗೆ ನಮ್ಮಪ್ಪ ಹೇಳಿರೋ ಅಂಥದ್ದು ಇದು ಏನು ಅಂತಂದರೆ, ಹಸಿ ಹಾಲಿಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ, ಅಥವಾ ಇಲ್ಲ ಅಂತಂದರೆ ಈ ಕೆನೆ ಬರೋತ್ತಲ್ಲ ಕೆನೆಗೆ ಆ್ಯಂಡ್ ಅರಿಶಿನ ಮಿಕ್ಸ್ ಮಾಡಿ ಸ್ವಲ್ಪ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಪಿಂಪಲ್ಸು ಅದು ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಇದನ್ನೆಲ್ಲ ನ್ಯಾಚುರಲ್ ಆಗಿ ಹಳೆ ಕಾಲದಿಂದ ಅವರೆಲ್ಲ ಮಾಡ್ಕೊಂಡು ಬಂದಿರುವಂಥದ್ದು. ಸೊ ಅವ್ರಿಗೆಲ್ಲ ಎಫೆಕ್ಟಿವ್ ಆಗಿ ಆ್ಯಂಡ್ ಸೂಪರಾಗಿ ರಿಸಲ್ಟ್ಸ್ ಬಂದಿರೋದ್ರಿಂದ ನಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಾರಲ್ಲ. ಸೊ ನೀವು ಆ ಥರ ಅಪ್ಲೈ ಮಾಡ್ಕೊಳ್ಳಿ ಹೋಗುತ್ತೆ ಅಂತ. ಸೊ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನಾನು ಕೂಡ ಟ್ರೈ ಮಾಡಿದ್ದೀನಿ, ನಾನೇನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾನು ಕೂಡ ಟ್ರೈ ಮಾಡಿದ್ದೀನಿ. ನನಗೂ ಒಂದು ರೀತಿಲಿ ನನಗೂ ಎಫೆಕ್ಟಿವ್ ಆಗಿತ್ತು ಆ್ಯಂಡ್ ಯೂಸ್ಫುಲ್ ಆಗಿತ್ತು. ಸೊ ವರ್ಕೌಟ್ ಆಗ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗೆಲ್ಲಾನು ಯಂಗ್ ಜನ್ರೇಷನ್ ಎಲ್ಲನೂ ಇವಾಗ ನಮಗೆಲ್ಲ ಪಿಂಪಲ್ಸ್ ಬರಬಾರ್ದು, ಮಾರ್ಕ್ಸ್ ಬರಬಾರ್ದು ಅಂತೆಲ್ಲ ಇರುತ್ತೆ ಅವ್ರಿಗೆ. ಸೊ ನೀವೆಲ್ಲನೂ ಮಾರ್ಕೆಟಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಬರುತ್ತೆ ಅದನ್ನು ಟ್ರೈ ಮಾಡೋದಕ್ಕಿಂತ ಮುಂಚೆ ಸೊ ಇದನ್ನು ಹೋಮ್ ರೆಮಿಡಿನ ಫಸ್ಟ್ ಟ್ರೈ ಮಾಡಿ. ನಿಮಗೇನೂ ವರ್ಕೌಟ್ ಆಗಿಲ್ಲ ಅಂತಂದರೆ ಆವಾಗ ನೀವು ಬೇಕಾದರೆ ನೀವು ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ನೀವು ಅದನ್ನು ತೋರಿಸ್ಕೋಬೋದು. ಆ್ಯಂಡ್ ಅವ್ರೇನು ಸಜೆಸ್ಟ್ ಮಾಡ್ತಾರೆ ನೀವು ಅದನ್ನು ಫಾಲೋ ಮಾಡ್ಬೋದು, ಓಕೆನಾ. ಸೊ ಅಷ್ಟೇ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಪ್ರಾಬಬ್ಲಿ ಇದು ರೆಮಿಡಿ ನಿಮಗೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಎಫೆಕ್ಟಿವ್ ಆಗಿರುತ್ತೆ ಅಂತ ಭಾವಿಸ್ತಾ ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ಲ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.